ಬಿಸಿಎಂ ಹಾಸ್ಟೆಲ್ಗಳು ಉತ್ತಮ ಕಾರ್ಯನಿರ್ವಹಣೆ. ಎಡಿಸಿ ಗೀತಾ ಹುಡೇದ ಶುಚಿ ರುಚಿಯಾದ ಆಹಾರ ತಯಾರಿಸಲು ಒತ್ತು ನೀಡಿ. ಚಾಮರಾಜನಗರ ಹಿಂದುಳಿದ ವರ್ಗಗಳ ಇಲಾಖೆಯ ವಿದ್ಯಾರ್ಥಿ ನಿಲಯಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ವಿದ್ಯಾರ್ಥಿ ನಿಲಯಗಳ ಅಡುಗೆಯವರು ಮತ್ತು ಅಡುಗೆ ಸಹಾಯಕರು ಹಾಸ್ಟೆಲ್ಗಳಲ್ಲಿರುವ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಜವಾಬ್ದಾರಿಯಿಂದ ನೋಡಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ ಸಲಹೆ ನೀಡಿದರು. ನಗರದ ಸತ್ತಿ ರಸ್ತೆಯಲ್ಲಿರುವ ಡಿ ದೇವರಾಜ ಅರಸು ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಅಡುಗೆಯವರು ಮತ್ತು ಅಡುಗೆ ಸಹಾಯಕರುಗಳಿಗೆ ವಿದ್ಯಾರ್ಥಿ ನಿಲಯಗಳ ಸಮರ್ಪಕ ನಿರ್ವಹಣೆ ಕುರಿತ ಒಂದು ದಿನದ ವಿಶೇಷ ಪುನಶ್ಚೇತನ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಡುಗೆಯವರಿಗೆ ಹಾಗೂ ಅಡುಗೆ ಸಹಾಯಕರಿಗೆ ಆಗಿಂದಾಗೆ ತರಬೇತಿ ನೀಡುವ ಕಾರ್ಯಕ್ರಮಗಳು ಆಗುತ್ತಿರಬೇಕು. ಅದರಂತೆ ಅವರಿಗಾಗಿ ಆರೋಗ್ಯ ಶಿಬಿರವೂ ಸಹ ಏರ್ಪಾಡಾಗಬೇಕು. ಇವರು ಸ್ವಚ್ಛತೆ ಹಾಗೂ ಆರೋಗ್ಯದಿಂದ ಇದ್ದರೆ ಮಾತ್ರ ವಿದ್ಯಾರ್ಥಿ ನಿಲಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯ. ಹಾಸ್ಟೆಲ್ ಸಂಬಂಧಿತ ಯಾವುದೇ ಸಮಸ್ಯೆಗಳು ಇದ್ದರೂ ಸಹ ಅದನ್ನು ನಮ್ಮ ಗಮನಕ್ಕೆ ತಂದರೆ ಅದನ್ನು ಪರಿಹರಿಸಲು ಕ್ರಮ ವಹಿಸಲಾಗುವುದು ಎಂದರು. ಅಡುಗೆಯನ್ನು ಪ್ರತಿದಿನವೂ ಮೆನ್ಯೂನಲ್ಲಿರುವಂತಹ ರುಚಿಕರವಾಗಿ ಮಾಡಿಕೊಡುವ ಮನಸ್ಥಿತಿಯನ್ನು ಹೊಂದಬೇಕು. ಬೇರೆ ಬೇರೆ ಊರುಗಳಿಂದ ವಿದ್ಯಾರ್ಥಿ ನಿಲಯಗಳಿಗೆ ಬಂದಿರುವಂತಹ ಮಕ್ಕಳ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಬೇಕು. ವಿದ್ಯಾರ್ಥಿ ನಿಲಯಗಳಲ್ಲಿ ಅಡುಗೆ ಮಾಡುವ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಹಾಗೂ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಅಡುಗೆಗೆ ಅವಧಿ ಮೀರಿದ ಪದಾರ್ಥಗಳನ್ನು ಬಳಸಿ ಅಡುಗೆ ತಯಾರಿಸಬಾರದು. ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಅಡುಗೆಗೆ ಬಳಸಿದರೆ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರುವ ಸಾಧ್ಯತೆ ಹೆಚ್ಚಿರಲಿದೆ. ಹೀಗಾಗಿ ಅಡುಗೆ ಸಹಾಯಕರು ಜಾಗರೂಕತೆಯಿಂದ ಅಡುಗೆ ಪದಾರ್ಥಗಳನ್ನು ಪರಿಶೀಲನೆ ಮಾಡಿ ಗುಣಮಟ್ಟದ ಹಾಗೂ ರುಚಿಕರವಾಗಿ ಆಹಾರ ತಯಾರಿಸುವಲ್ಲಿ ಕ್ರಮ ವಹಿಸಬೇಕು ಎಂದರು. ವಿದ್ಯಾರ್ಥಿ ನಿಲಯಗಳಲ್ಲಿ ಅಡುಗೆ ಸಹಾಯಕರು ಮತ್ತು ಅಡುಗೆಯವರು ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳುತ್ತಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳಬಾರದು. ಹಾಸ್ಟೆಲ್ಗಳ ಮೇಲ್ನೋಟಕ್ಕೆ ಹೊರಭಾಗ ಚೆನ್ನಾಗಿರಲಿದೆ, ಆದರೆ ಒಳಭಾಗವನ್ನು ಸಹ ಸ್ವಚ್ಛವಾಗಿರುವಂತೆ ಕ್ರಮ ವಹಿಸಬೇಕು. ಕೆಲಸ ಮಾಡುವ ಸ್ಥಳವನ್ನು ದೇವಸ್ಥಾನದಂತೆ ನೋಡಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ನಿಲಯಗಳಿಂದ ಹೊರ ಹೋದ ಮಕ್ಕಳು ನಿಮ್ಮನ್ನು ನೆನೆಸಿಕೊಳ್ಳುವಂತೆ ಅವರನ್ನು ನೋಡಿಕೊಳ್ಳಲು ಕ್ರಮ ವಹಿಸಬೇಕು ಎಂದು ಸಲಹೆ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ನಿಲಯಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶರಣಪ್ಪ ಎಂ ಮೊಗಲೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಆಪ್ತ ಸಮಾಲೋಚಕಿ ಮೇಘಶ್ರೀ, ನಿವೃತ್ತ ನಿಲಯ ಪಾಲಕಿ ಮಂಜುಳಾ, ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಶಿವಾಜಿರಾವ್ ಪವಾರ್, ಆರೋಗ್ಯ ಇಲಾಖೆಯ ಶಾಂತಮ್ಮ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ವಿಶ್ವನಾಥ್, ತಾಲೂಕು ಅಧಿಕಾರಿ ಲಿಂಗರಾಜು ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ ಎನ್, ಚಾಮರಾಜನಗರ. ಅಡುಗೆ ತಯಾರಿಸುವುದು ಈ ರೀತಿಯಾಗಿ ಪರಸ್ಪರ ಅದು ಕೂಡ ನಿರಂತರವಾಗಿ ಮಾಡ್ತಾನೆ ಅಷ್ಟು ಅದಕ್ಕೆ ನೀವು ಕೂಡ ನಿಮ್ಮ ವೈಯಕ್ತಿಕ ನಿಮ್ಮ ಆರೋಗ್ಯ ಸಮಯ ಶ್ರದ್ಧೆ ಹಾಗೂ ನಿಲಯಾಧಿಗಳು ಅವರು ಒಂದು ಅವರೆಲ್ಲ ಸ್ವಲ್ಪ ಸ್ವಲ್ಪ ತಂದೆ ಯಾವುದೇ ರೆಸ್ಪೆಕ್ಟ್ ಮಾಡಬೇಕು ಅದೇ ರೀತಿ ಮಾಡಬೇಕು. ನಾನು ಸಾಮಾನ್ಯ ಪುಸ್ತಕ
ಆಮೇಲೆ ಅದ್ರ ಬಗ್ಗೆ ನೋಡ್ಬೋದು. ಬಟ್ ಅವರು ನಾನೆಲ್ಲ ಮಕ್ಕಳ ಹಕ್ಕುಗಳ ಬಗ್ಗೆ ಸುಮಾರು ಯಾವ ರೀತಿಯಲ್ಲಿ ತೋರಿಸೋ ಆಶ್ಚರ್ಯವನ್ನು ನೆಕ್ಸ್ಟ್ ಮಕ್ಕಳ ಕೆಲಸ ಮಾಡುವಂಥದ್ದು ಅದು ಮಾಡ್ತೀವಿ. ನೆಕ್ಸ್ಟ್ ಗುಣಮಟ್ಟದ ಆಹಾರ ಸುಮಾರು ಪೇಟೆಗಳಲ್ಲಿ ಮಸಾಲೆ ಅದು ಎಷ್ಟೇ ನಮ್ಮ ಆ ರೀತಿಯಾಗಿ ಹಾಸ್ಟೆಲ್ಗಳು ಇಂಥೇ ಮಕ್ಕಳನ್ನು ಮಾಡ್ತೀವಿ. ಇವಾಗ ಬೇಕಾದ